ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ದಿಢೀರಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ಚಪಾತಿ, ಪೂರಿ, ದೋಸೆ ಅಥವಾ ಅನ್ನಕ್ಕೋಸ್ಕರ ಸೈಡ್ ಡಿಶ್ ರೆಸಿಪಿ ಮಾಡೋದು ತುಂಬಾ ಸುಲಭ. ಬೆಳಗ್ಗೆ ಸಮಯ ಇಲ್ಲದಿದ್ದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲನ್ನು ತೊಗೊಂಡಿದ್ದೀನಿ. ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. 50 ಗ್ರಾಮ್ಸಷ್ಟು ಕಡಲೆಬೇಳೆಗೆ ಬದಲಾಗಿ ಹೆಸರುಬೇಳೆ, ತೊಗರಿಬೇಳೆನ ಕೂಡ ಉಪಯೋಗ ಮಾಡ್ಬೋದು. ಹೆಸರುಬೇಳೆ ಉಪಯೋಗ ಮಾಡಿದ್ರೂ ಕೂಡ ಒಳ್ಳೆಯದೇ, ಅದು ಶರೀರಕ್ಕೆ ತಂಪು ಕೂಡ. ಕಡಲೆಬೇಳೆನ ತೊಳಿಬೇಕು. ತೊಳೆದಿದ್ದಾಗಿದೆ. ಇದು ಮೊದಲೇ ತೊಳೆದಿಟ್ಕೊಂಡಿರೋ ತರಕಾರಿಗಳು. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ತೊಗೋಬೋದು. ಎಲೆಕೋಸು, ಹೂಕೋಸು, ನವಲ್ಕೋಲು ಅವನ್ನೆಲ್ಲ ತೊಗೋಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡಿ. ನಾನು ಬೇಸಿಕ್ ಆಗಿರೋ 2 ಮುಖ್ಯವಾಗಿರೋ ತರಕಾರಿಗಳನ್ನ ಉಪಯೋಗ ಮಾಡ್ತಾಯಿದ್ದೀನಿ, ಕ್ಯಾರೆಟ್ ಮತ್ತು ಬೀನ್ಸು. ಇದಕ್ಕೆ ತೊಳೆದಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ನೆನೆಸಿರಲಿಲ್ಲ, ಹಾಗೆ ಡೈರೆಕ್ಟಾಗಿ ಉಪಯೋಗ ಮಾಡ್ತಾಯಿದ್ದೀನಿ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಕಡಲೆಬೇಳೆ ನೆಂದಿರಲಿಲ್ಲ, ಅದಕ್ಕೋಸ್ಕರವಾಗಿ 3 ರಿಂದ 4 ಸೀಟಿ ಕೂಗಿಸ್ಕೊಂಡ್ರೆ ಒಳ್ಳೆಯದು. ಇದಾಗಷ್ಟರಲ್ಲಿ ಮುಂದಿನ ಸ್ಟೆಪ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಇದು ತೆಂಗಿನ ತುರಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು, ಸಣ್ಣ ತೆಂಗಿನಕಾಯಿ ಇದ್ದರೆ 1 ಫುಲ್ ತೆಂಗಿನಕಾಯಿನ ಉಪಯೋಗ ಮಾಡ್ಬೋದು. ಹಸಿರು ಮೆಣಸಿನಕಾಯಿ, ಶುಂಠಿ, ಧನಿಯಾ 1 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ ಮತ್ತು ಕಾಳುಮೆಣಸು. ಜೀರಿಗೆ ಕ್ವಾಂಟಿಟಿ ಜಾಸ್ತಿ, ಕಾಳುಮೆಣಸಿನ ಕ್ವಾಂಟಿಟಿ ಕಡಿಮೆ. ಗರಂ ಮಸಾಲ, ಚಕ್ಕೆ, ಲವಂಗ ಏನೂ ಉಪಯೋಗ ಮಾಡ್ತಾಯಿಲ್ಲ. ಸೂಪರ್ ಸಿಂಪಲಾಗಿ ಸಾತ್ವಿಕ ರೆಸಿಪಿ ಇದು. ಗೋಡಂಬಿ ಸುಮಾರು ಒಂದು 5 ರಿಂದ 6, ಸ್ವಲ್ಪ ಕನ್ಸಿಸ್ಟೆನ್ಸಿ ಗ್ರೇವಿಯಲ್ಲಿ ತಿಕ್ ಬರಲಿ ಅಂತ, ಗಟ್ಟಿ ಬರಲಿ ಅಂತ. ಮನೇಲಿಲ್ಲ ಅಂದರೆ 1 ರಿಂದ 2 ಚಮಚದಷ್ಟು ಹುರ್ಗಡ್ಲೆನ ಹಾಕ್ಕೋಬೋದು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ. ಮುಂದಿನ ಸ್ಟೆಪ್ಪಲ್ಲಿ ಎಣ್ಣೆ ಅಥವಾ ತುಪ್ಪ 1 ರಿಂದ 2 ಚಮಚದಷ್ಟು, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗು ಮನೇಲಿದ್ದರೆ ಅದು ಕೂಡ ಹಾಕೋಬೋದು. ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಹುರುಳಿಕಾಯಿ ಮತ್ತು ಕ್ಯಾರೆಟು, ಕಡಲೆಬೇಳೆ ಕೂಡ ಸೇರಿಸಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಕೊಂಡಿದ್ನಲ್ಲ ಅದು, ಚೆನ್ನಾಗಿ ಹಣ್ಣಾಗಿರೋ 1 ಟೊಮೆಟೊನ ಬೇಯಲಿಕ್ಕೆ ಹಾಕಿದ್ರೆ ತೀರಾನೇ ಸಾಫ್ಟಾಗಿ ಹೋಗುತ್ತೆ ಅಂತ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಬೇಯೋವಾಗ ಹಾಕ್ಕೋಬೋದು, ತರಕಾರಿಗಳನ್ನ ಬೇಯಿಸ್ಕೊಂಡು ಆವಾಗ ಹಾಕ್ಕೋಬೋದು, ಅಥವಾ ಒಣಮೆಣಸಿನ್ಕಾಯಿನ ಹಾಕ್ಕೊಂಡವಲ್ಲ ಅದ್ರ ಜೊತೆಗೆ ಹಾಕಿ ಎಣ್ಣೆಲಿ ಕೂಡ ಬಾಡಿಸ್ಕೋಬೋದು. ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅಚ್ಕಾರದ ಪುಡಿ, ಗರಂ ಮಸಾಲ, ಅರಿಶಿನ ಏನೂ ಬೇಡ. ಈಗ ರುಚಿಕರವಾಗಿರೋಂಥ ಚಪಾತಿಗೋಸ್ಕರ ದೋಸೆ, ಇಡ್ಲಿ ಎಲ್ಲದ್ರ ಜೊತೆಲೂ ತಿನ್ಬೋದು. ಸೈಡ್ ಡಿಶ್ಶು ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿತ್ತು, ಸಿಂಪಲ್ಲಾಗಿತ್ತು, ರುಚಿಕರವಾಗಿತ್ತು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.